ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ರುಚಿಯಾದ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಒಂದು ಬಾಂಬೆ ಗ್ಲಾಸ್ ರವೆಗೆ ಉಪ್ಪಿಟ್ಟು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಟೊಮೊಟೊ, ಎರಡು ಮೆಣಸಿನಕಾಯಿ, ಹಾಗೆ ಅರ್ಧ ಕ್ಯಾರೆಟ್, 4 ಬೀನ್ಸ್ ಮತ್ತು 200 ಗ್ರಾಮ್ ಅವರೆಕಾಳು ತೊಗೊಂಡಿದ್ದೀನಿ. ರವೆನ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಸಣ್ಣ ಉರಿಲಿ ಮೊದಲು ಹುರ್ಕೊಂಡ ನಂತರ ಅದನ್ನು ಪಕ್ಕಕ್ಕೆ ತೆಡಿ. ಮತ್ತು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಸಿಡಿಸ್ಕೊಳ್ಳಿ. ಸಾಸಿವೆ ಸಿಡಿಸೋದು ತುಂಬ ಮುಖ್ಯ. ಸಾಸಿವೆ ಸಿಡಿಸದೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಂತರ 2 ಹಸಿಮೆಣಸಿಕಾಯಿ, ಮಧ್ಯಮ ಗಾತ್ರದ ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಖಾರ ಜಾಸ್ತಿ ಬೇಕು ಅಂದ್ರೆ ಹಾಕ್ಕೊಳ್ಳಿ. ನಂತರ ಕತ್ತರಿಸಿರೋ ಹುರುಳಿಕಾಯಿ, ನೀವು ಬೀನ್ಸ್ ಅಂತ ಏನೇಂತೀರ, 4 ಬೀನ್ಸನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿ, ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಲಿ ಹುರಿದ್ಕೊಳ್ಳಿ. ಎರಡು ನಿಮಿಷ ಈರುಳ್ಳಿ ಮತ್ತು ಹುರುಳಿಕಾಯನ್ನು ಹುರಿದ ನಂತರ ಅದಕ್ಕೆ ಈಗಾಗಲೇ ಕತ್ತರಿಸಿಟ್ಟಿರೋ ಕ್ಯಾರೆಟನ್ನು ಹಾಕ್ಕೊಳ್ಳಿ. ಕ್ಯಾರೆಟನ್ನು ಸಣ್ಣದಾಗಿ ಕತ್ತರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ಉಪ್ಪಿಟ್ಟಾಗಿರೋದ್ರಿಂದ ಜಾಸ್ತಿ ಹೊತ್ತೇನು ನೀವು ಬೇಯಿಸಲ್ಲ, ಅದಕ್ಕೆ ಸಣ್ಣದಾಗಿ ಕತ್ತರಿಸಿಟ್ಕೊಂಡ್ರೆ ಬೇಗ ಬೇಯುತ್ತೆ. ಕ್ಯಾರೆಟ್ ಒಂದು 30 ಸೆಕೆಂಡು ಹುರಿದ ನಂತರ ಬಿಡಿಸಿಟ್ಟಿರೋ ಅವರೆಕಾಯಿ ಚೆನ್ನಾಗಿ ಅದನ್ನು ತೊಳೆದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗ ಗೊತ್ತಿದೆ ಎಲ್ಲ ಔಷಧಿ ಹೊಡೆದಿರ್ತಾರೆ. ಆ ಕಾರಣದಿಂದ ನೀಟಾಗಿ ಒಂದು 2-3 ಸಲ ತೊಳ್ಕೊಳ್ಳಿ. ಅವರೆಕಾಯಿನ ತೊಳ್ಕೊಂಡು ಅದನ್ನು ಚೆನ್ನಾಗಿ ಹುರಿದ್ಕೊಳ್ಳಿ. ಇದಾದಮೇಲೆ ಅದೊಂದು ಸ್ವಲ್ಪ ಹುರಿದ ನಂತರ
1-2 ನಿಮಿಷ ಹುರಿದ ನಂತರ ಒಂದೂವರೆ ಮಧ್ಯಮ ಗಾತ್ರದ ಏನು ಈ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಈಗ. ಯಾಕೆಂದರೆ ಮೊದಲೇ ಟೊಮೊಟೊ ಹಾಕ್ಬಿಟ್ರೆ ಹುರಿಯೋಕ್ಕಾಗಲ್ಲ, ಗೊತ್ತಲ್ಲ ನಿಮಗೆ ಟೊಮೊಟೊದಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ಹುರಿಯೋಕ್ಕಾಗಲ್ಲ. ಅದಕ್ಕೆ ಟೊಮೊಟೊನ ಯಾವಾಗಲೂ ಕೊನೆಯಲ್ಲಿ ಹಾಕೋಬೇಕು. ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ. ಇಲ್ಲಿ ನಾನು ಈ ನಮ್ಮ ಕರಿಬೇವಿನ ಸೊಪ್ಪನ್ನು ಮರ್ತಿಲ್ಲ, ಇರಲಿಲ್ಲ, ಆ ಕಾರಣದಿಂದ ಹಾಕಿಲ್ಲ ಅಷ್ಟೇ. ಕರಿಬೇವಿನ ಸೊಪ್ಪು ಹಾಕಬೇಕು, ಅದನ್ನು ಮರ್ತಿದ್ದೀನಿ ಅಂದ್ಕೊಬಿಟ್ಟಿರ, ಮರ್ತಿಲ್ಲ, ಇರಲಿಲ್ಲ, ಆ ಕಾರಣದಿಂದ ಹಾಕಿಲ್ಲ ಅಷ್ಟೇ. ಅದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಎಷ್ಟು ನೀವು ರವೆ ತೊಗೊಂಡಿರ್ತೀರ ಅದಕ್ಕೆ 2.5 ಪಟ್ಟು ನೀರನ್ನ ಹಾಕೋಬೇಕು. ಉದಾಹರಣೆಗೆ ನೀವು 100 ಗ್ರಾಮ್ ಒಂದು ಲೋಟದಲ್ಲಿ ರವೆ ತೊಗೊಂಡಿರ್ತೀರ ಅಂದರೆ ಅದಕ್ಕೆ 3 ಪಟ್ಟು ನೀರು ಹಾಕ್ಕೊಂಡು 5 ನಿಮಿಷ ಕುದಿಸಿ. ಅದಕ್ಕಿಂತ ಮೊದಲೇ ರವೆ ಹಾಕೋಕ್ಕೆ ಹೋಗ್ಬೇಡಿ. 5 ನಿಮಿಷ ಕುದಿಸಾದ್ಮೇಲೆ ರವೆನ ಮೆಲ್ಲಗೆ ಹಾಕ್ಕೊಂಡು ನಿಧಾನಕ್ಕೆ ಅದನ್ನು ತಿರುಗಿಸ್ಬೇಕು. ಇಲ್ಲ ಅಂದರೆ ಎಲ್ಲ ಗಂಟು ಆಗಿಬಿಡುತ್ತೆ. ಇದು ಭಾಳ ಹುಷಾರಾಗಿ ಮಾಡಬೇಕು ನೀವು. ಏನು ರವೆನ ಹಾಕ್ತಿದ್ದಂಗೆ ಮೆಲ್ಲಗೆ ತಿರುಗಿಸ್ಕೊಂಡ್ರೆ, ಆಮೇಲೆ ಉರಿನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನಿಮಗೆ ಹದವಾಗಿ ಉಪ್ಪಿಟ್ಟು ತಯಾರಾಗಿರುತ್ತೆ. ಜಾಸ್ತಿ ಹೇಳಲ್ಲ ನಾನು. ನೋಡಿ, ಉಪ್ಪು ಹಾಕೋದು ಮರೆತುಬಿಟ್ಟಾರಪ್ಪ, ಉಪ್ಪು ಹಾಕಿ. ಉಪ್ಪು ನಿಮಗೆ ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ರೆಡಿ ಆಯಿತು ನಮ್ಮದು ಉಪ್ಪಿಟ್ಟು, ರೆಡಿಯಾಗಿದೆ, ಚೆನ್ನಾಗಿತ್ತು. ಕಾಯಿನೂ ಹಾಕಿದ್ದೀನಿ, ಕಾಯಿ ಹಾಕೋದು ನೀವು ಮರ್ತೀರಾ, ಕಾಯಿ ಹಾಕಿದ್ದೀನಿ. ಇಲ್ಲಿ ನಾನು